ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಭಾರತದ ಗುಪ್ತಚರ ಇಲಾಖೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿತ್ತು. ಬೆಂಗಳೂರಿನ ಬ್ಲಾಸ್ಟ್ ಕೇಸ್ನ ಮಾಸ್ಟರ್ ಮೈಂಡ್ ಅಂತಲೇ ಕರೆಸಿಕೊಂಡಿದ್ದ, ಪಾಕಿಸ್ತಾನದಲ್ಲಿ ಕೂತು ಇಲ್ಲಿನ ಯುವಕರ ತಲೆ ಕೆಡಿಸ್ತಾ ಇದ್ದ ಫರ್ಹತುಲ್ಲಾ ಘೋರಿ ಅನ್ನೋ ಪಾತಕಿ ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದಕ್ಕೆ ಕರೆ ಕೊಟ್ಟಿದ್ದ. ಭಾರತದಲ್ಲಿನ ರೈಲುಗಳನ್ನು ಟಾರ್ಗೆಟ್ ಮಾಡಿಕೊಳ್ಳಿ ಅಂತ ಹೇಳಿದ್ದ. ಆ ವಿಡಿಯೋ ರಿಲೀಸ್ ಆದ ಬಳಿಕ ವಿಮಾನಗಳಲ್ಲಿ ಬಾಂಬ್ ಇದೆ ಅನ್ನೋ ಸುಳ್ಳು ಕರೆಗಳು, ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳಿಗೆ ಸುಳ್ಳು ಬಾಂಬ್ ಕರೆಗಳು ಬರುವುದು ಹೆಚ್ಚಾಯಿತು. ಅದಾದ ಒಂದೇ ವಾರದಲ್ಲಿ ಕಾನ್ಪುರದಲ್ಲಿ ಚಲಿಸ್ತಾ ಇದ್ದ ರೈಲನ್ನ ಸ್ಫೋಟಗೊಳಿಸುವ ವಿಫಲ ಪ್ರಯತ್ನವೊಂದು ನಡೆದಿದೆ. ಹಾಗಾದ್ರೆ ಇಲ್ಲಿ ಏನಾಗ್ತಾ ಇದೆ? ದುಷ್ಕರ್ಮಿಗಳ ಆಟಾಟೋಪಗಳ ಬಗ್ಗೆ ಪೊಲೀಸರಿಗೆ ಸಿಕ್ಕಿರೋ ಮಾಹಿತಿಯಾದರೂ ಏನು? ಮನೆಯಲ್ಲಿ ಅಡಿಗೆ ಮಾಡೋದಕ್ಕೆ ಬಳಸೋ ಸಿಲಿಂಡರ್ ರೈಲ್ವೆ ಟ್ರ್ಯಾಕ್ ಮೇಲೆ ಯಾಕೆ ಬಂತು? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸಬೇಕು, ಇಲ್ಲಿನ ಜನರಲ್ಲಿ ಭಯ ಹುಟ್ಟಿಸಬೇಕು, ಆ ಭಯದಲ್ಲಿ ಅವರು ಬದುಕೋ ಹಾಗೆ ಮಾಡಿ ಆ ನಂತರ ಅವರ ಮೇಲೆ ದಾಳಿ ಮಾಡಬೇಕು. 2047 ಹೊತ್ತಿಗೆ ಇಡೀ ಭಾರತವನ್ನ ಇಸ್ಲಾಮೀಕರಣ ಮಾಡಿ ಇಲ್ಲಿ ಶರಿಯಾ ಕಾನೂನನ್ನ ಜಾರಿಗೆ ತಂದು ಇಡೀ ದೇಶವನ್ನ ಮುಸ್ಲಿಂ ದೇಶವನ್ನಾಗಿ ಮಾಡಬೇಕು ಅನ್ನೋದು ಕೆಲ ಭಯೋತ್ಪಾದಕ ನಾಯಿಗಳ ತಿರುಪೆ ಕನಸು. ಇಲ್ಲವರು ಏನು ಮಾಡಿದರೂ ಕೂಡ ಅವರ ಕನಸು ನನಸಾಗೋದಿಲ್ಲ ಅನ್ನೋದು ಗೊತ್ತಿದ್ರೂ ಅವರು ತಮ್ಮ ಪ್ರಯತ್ನವನ್ನು ಮಾತ್ರ ನಿಲ್ಲಿಸ್ತಾ ಇಲ್ಲ. ಅದರಲ್ಲೂ ಭಾರತದಲ್ಲಿ ಕೆಲ ಅನಕ್ಷರಸ್ಥ ಸ್ಲೀಪರ್ ಸೆಲ್ಗಳನ್ನು ಬಳಸಿಕೊಂಡು ಪಾಕಿಸ್ತಾನದಲ್ಲಿ ಕೂತ ಈ ಭಯೋತ್ಪಾದಕರು ಇಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸ್ತಾ ಇರೋದು ಬಹಳ ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿದೆ. ಈಗಲೂ ಇಂಥ ಕೃತ್ಯಗಳು ಸಂಭವಿಸ್ತಾ ಇವೆ. ಈಗ ಅಂಥದ್ದೇ ಒಂದು ಪ್ರಕರಣ ನಡೆದಿರೋದು ಉತ್ತರ ಪ್ರದೇಶದ ಕಾನ್ಪುರ್ ಬಳಿಯಲ್ಲಿ. ಕಾಳಿಂದಿ ಎಕ್ಸ್ಪ್ರೆಸ್ ಅನ್ನು ಸ್ಫೋಟಿಸುವ ಸಂಚೊಂದು ಅಲ್ಲಿ ನಡೆದಿದ್ದು ಅದು ಅದೃಷ್ಟವಶಾತ್ತು ಸ್ವಲ್ಪದರಲ್ಲಿ ತಪ್ಪಿದೆ. ಗೆಳೆಯರೆ, ಸೆಪ್ಟೆಂಬರ್ 9 ಸೋಮವಾರ ಕಾಳಿಂದಿ ಎಕ್ಸ್ಪ್ರೆಸ್ ಟ್ರೈನ್ ಪ್ರಯಾಗರಾಜ್ ಕಡೆಗೆ ಹೋಗ್ತಾ ಇತ್ತು. ಹೀಗಿರುವಾಗ ಕಾನ್ಪುರದ ಮುಂಡೇರಿ ಅನ್ನೋ ಹಳ್ಳಿಯ ಬಳಿ ಬರ್ತಿದ್ದ ಹಾಗೆ ರೈಲಲ್ಲಿದ್ದವರಿಗೆ ದೊಡ್ಡದೊಂದು ಸ್ಫೋಟದ ಥರದ ಸದ್ದು ಕೇಳಿ ಬಂತು. ಅಲ್ಲಿ ಏನಾಗಿದೆಯೋ ಅಂತ ಜನ ಕೂಡ ಆತಂಕಗೊಂಡ್ರು. ಅಲ್ಲಿ ಆಗಿದ್ದೇನು ಅಂದ್ರೆ, ರೈಲ್ವೆ ಟ್ರ್ಯಾಕ್ ಮೇಲೆ ಏನೋ ಇದೆ ಅನ್ನೋದನ್ನ ಲೋಕೋ ಪೈಲಟ್ ಸ್ವಲ್ಪ ದೂರ ಇದ್ದಾಗಲೇ ಗ್ರಹಿಸಿದ್ರು. ಟ್ರೈನ್ ಅನ್ನ ನಿಲ್ಲಿಸಿ ಆ ವಸ್ತುವಿಗೆ ಅದು ಡಿಕ್ಕಿ ಹೊಡೆಯದ ಹಾಗೆ ನೋಡ್ಕೊಳ್ಳೋ ಪ್ರಯತ್ನವನ್ನು ಕೂಡ ಅವರು ಮಾಡಿದ್ರು. ಆದ್ರೆ ಟ್ರೈನ್ ಅನ್ನೋದು ನಮ್ಮ ಕಾರೋ ಬೈಕೋ ಅಲ್ಲ ನೋಡಿ, ಬ್ರೇಕ್ ಹಾಕಿದ ತಕ್ಷಣ ನಿಂತ್ಕೊಳ್ಳೋದಿಕ್ಕೆ. ಹೀಗಾಗಿ ಲೋಕೋ ಪೈಲಟ್ ಟ್ರ್ಯಾಕ್ ಮೇಲಿದ್ದ ವಸ್ತುವನ್ನು ಗಮನಿಸಿ ಟ್ರೈನನ್ನು ನಿಲ್ಲಿಸೋ ಪ್ರಯತ್ನ ಮಾಡಿದರೂ ಕೂಡ ಅದು ತಕ್ಷಣಕ್ಕೆ ನಿಂತ್ಕೊಳ್ಳಿಲ್ಲ. ನಿಧಾನಗೊಂಡ ರೈಲು ಟ್ರ್ಯಾಕ್ ಮೇಲಿದ್ದ ಸಿಲಿಂಡರ್ಗೆ ಡಿಕ್ಕಿ ಹೊಡಿತು. ಆ ರಭಸಕ್ಕೆ ಸಿಲಿಂಡರ್ ಹಳಿಯಿಂದ ಹಾರಿ ಕೆಳಗೆ ಬಿದ್ದಿದೆ. ಆ ಶಬ್ದ ರೈಲಲ್ಲಿದ್ದವರನ್ನ ಭಯಭ್ರಾಂತಿಗೀಡು ಮಾಡಿದೆ. ಅಲ್ಲೇನೋ ದೊಡ್ಡ ಅಪಘಾತ ಆಗಿಬಿಡ್ತು ಅಂತ ಅವರೆಲ್ಲ ಗಾಬರಿ ಆದರು. ಆದರೆ ಅಲ್ಲಿ ಆಗಬೇಕಾಗಿದ್ದ ದೊಡ್ಡದೊಂದು ಅಪಾಯ ಕೂದಲೆಳೆಯ ಅಂತರದಲ್ಲಿ ತಪ್ಪಿದಂತಾಗಿತ್ತು. ಲೋಕೋ ಪೈಲಟ್ ತಕ್ಷಣ ರೈಲ್ವೆ ಪೊಲೀಸರಿಗೆ ಸುದ್ದಿಯನ್ನು ಮುಟ್ಟಿಸಿದ್ರು. ಆ ಬಳಿಕ ಅಲ್ಲಿಗೆ ಬಂದ ರೈಲ್ವೆ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಅಲ್ಲವರಿಗೆ ಇದೊಂದು ವಿಧ್ವಂಸಕ ಕೃತ್ಯ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ತಕ್ಷಣ ಮಾಹಿತಿಯನ್ನ ಕಾನ್ಪುರ್ ಪೊಲೀಸ್ ಇಲಾಖೆಗೆ ಆಂಟಿ ಟೆರರ್ ಸ್ಕ್ವಾಡ್ಗೆ ಕಳುಹಿಸಿಕೊಡಲಾಗಿದೆ. ಅಲ್ಲಿಗೆ ಬಂದ ಅವರು ಅಲ್ಲಿದ್ದ ಒಂದಷ್ಟು ವಸ್ತುಗಳನ್ನು ಸಂಗ್ರಹಿಸಿದ್ದಾರೆ ಮತ್ತು ಆ ಟ್ರ್ಯಾಕ್ ಮೇಲೆ ಏನೆಲ್ಲ ಆಗಿದೆ ಅನ್ನೋದರ ಬಗ್ಗೆ ಕೂಲಂಕಷ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ರೈಲು ಡಿಕ್ಕಿ ಹೊಡೆದ ಸಿಲಿಂಡರ್, ಅದರ ಜೊತೆಯಲ್ಲಿಟ್ಟಿದ್ದ ಪೆಟ್ರೋಲ್ ಹಾಗೂ ಬೆಂಕಿ ಪೊಟ್ಟಣ, ಜೊತೆಗೆ ಒಂದು ಪಾಕೆಟ್ ಅಲ್ಲಿ ಒಂದಷ್ಟು ಸ್ಫೋಟಕ ಪದಾರ್ಥಗಳು ಸಿಕ್ಕಿರುವುದನ್ನು ನೋಡಿದ್ರೆ ಅಲ್ಲಿ ಯಾವುದೋ ದೊಡ್ಡದೊಂದು ಸಂಚು ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಒಂದ್ ವೇಳೆ ರೈಲ್ ಏನಾದರೂ ವಿಪರೀತ ಸ್ಪೀಡಲ್ಲಿದ್ದು ಸಿಲಿಂಡರ್ಗೆ ಅದು ಅಪ್ಪಳಿಸಿ ಅಲ್ಲಿ ದೊಡ್ಡ ಮಟ್ಟದ ಸ್ಫೋಟ ಸಂಭವಿಸಿ ಬಿಟ್ಟಿದ್ರೆ ಬಹುಶಃ ಪಾತಕಿಗಳ ಆಸೆ ಈಡೇರಿ ಬಿಡ್ತಾ ಇತ್ತೋ ಏನೋ. ಆದ್ರೆ ಲೋಕೋ ಪೈಲಟ್ ಸಮಯ ಪ್ರಜ್ಞೆ ಅಲ್ಲಿ ಆಗಬೇಕಿದ್ದ ಅನಾಹುತದಿಂದ ರೈಲಲ್ಲಿದ್ದವರ ಪ್ರಾಣವನ್ನ ಕಾಪಾಡಿದೆ. ಇನ್ನು ಈ ಘಟನೆಯ ನಂತರ ಎಚ್ಚೆತ್ತುಕೊಂಡಿರೋ ಪೊಲೀಸರು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಜೊತೆ ಸೇರಿ ಆ ರೈಲು ಹಳಿಯ ಉದ್ದಕ್ಕೂ ಅಲ್ಲಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಇನ್ನಷ್ಟು ಎಚ್ಚರಿಕೆಯನ್ನು ತಗೋತೀವಿ ಅಂತ ಕಾನ್ಪುರ್ ಪೊಲೀಸ್ ಕಮಿಷನರ್ ಹರೀಶ್ ಚಂದ್ರ ತಿಳಿಸಿದ್ದಾರೆ. ಗೆಳೆಯರೆ, ಇಲ್ಲಿ ಕಾಳಿಂದಿ ಎಕ್ಸ್ಪ್ರೆಸ್ ಮೇಲೆ ನಡೆದಿರೋ ಈ ದಾಳಿ ಇದೆಯಲ್ಲ, ಇದು ಸ್ವಲ್ಪ ಹೊಸ ರೀತಿಯಲ್ಲಿ ನಡೆದಿದೆ. ಈ ಹಿಂದೆ ರೈಲಿನ ಹಳಿಗಳ ಬೋಲ್ಟ್ ಅನ್ನು ಬಿಚ್ಚೋದು, ಹಳಿಗಳ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳನ್ನಿಡೋದು, ಈ ತರದ ಕೃತ್ಯಗಳನ್ನ ಪಾತಕಿಗಳು ಮಾಡ್ತಾ ಇದ್ರು. ಆ ಮೂಲಕ ಟ್ರೈನ್ ಅನ್ನ ಡಿರೈಲ್ ಮಾಡೋ ಪ್ರಯತ್ನಗಳಲ್ಲಿ ನಡೀತಾ ಇದ್ವು. ಆದ್ರೆ ಈ ಬಾರಿ ಇದು ಸ್ವಲ್ಪ ಭಿನ್ನವಾಗಿ ಕಾಣ್ತಾ ಇದೆ. ರೈಲ್ವೆ ಟ್ರ್ಯಾಕ್ ಮೇಲೆ ಅಡುಗೆ ಅನಿಲದ ಸಿಲಿಂಡರ್ ಅನ್ನ ಇಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಪೆಟ್ರೋಲ್ ಕೂಡ ಇದೆ. ಹಾಗೆ ಒಂದಷ್ಟು ಸ್ಫೋಟಕಗಳು, ಒಂದು ಬೆಂಕಿ ಪೊಟ್ಟಣ ಕೂಡ ಸಿಕ್ಕಿದೆ. ಸಾಮಾನ್ಯವಾಗಿ ಬರೀ ಸಿಲಿಂಡರ್ಗೆ ಟ್ರೈನ್ ಡಿಕ್ಕಿ ಹೊಡೆದ್ರೆ ಆ ಸಿಲಿಂಡರ್ ಅಲ್ಲಿಂದ ಹಾರಿ ಆಚೆಗೆ ಬೀಳೋ ಸಾಧ್ಯತೆ ಇರುತ್ತೆ. ಆದ್ರೆ ಅಲ್ಲಿ ಪೆಟ್ರೋಲು, ಬೆಂಕಿ ಪೊಟ್ಟಣ ಮತ್ತು ಸ್ಫೋಟಕಗಳನ್ನ ನೋಡ್ತಾ ಇದ್ರೆ ಭಯೋತ್ಪಾದಕರ ಮನಸ್ಸಲ್ಲಿ ಬೇರೆ ಏನೋ ಐಡಿಯಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಬಹುಶಃ
ಪೆಟ್ರೋಲು ಸಿಲಿಂಡರು ಹಾಗೂ ಸ್ಫೋಟಕಗಳನ್ನು ಬಳಸಿ ಆ ರೈಲ್ವೆ ಹಳಿಯನ್ನ ಟ್ರೈನ್ ಬರುವ ಮೊದಲೇ ಸ್ಫೋಟಿಸಿ ಬಿಡುವ ಮತ್ತು ಅಲ್ಲಿಗೆ ಬರುವ ರೈಲು ಹಳಿ ತಪ್ಪಿ ಉರುಳುವ ಹಾಗೆ ಮಾಡುವ ಸಂಚೇನಾದರೂ ನಡೆದಿತ್ತ? ಅಂಥದ್ದೊಂದು ದುಷ್ಕೃತ್ಯಕ್ಕೆ ಭಯೋತ್ಪಾದಕರಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ಅವರು ಅಲ್ಲಿ ಕಾರ್ಯಪ್ರವೃತ್ತರಾಗೋ ಮೊದಲೇ ಟ್ರೈನ್ ಬಂದ ಕಾರಣದಿಂದ ಅವರ ಸಂಚಲ್ಲಿ ವಿಫಲವಾಯ್ತಾ? ಗೊತ್ತಾಗ್ತಾ ಇಲ್ಲ. ಅದರ ಬಗ್ಗೆ ಇನ್ನಷ್ಟು ತನಿಖೆಗಳು ಇನ್ನು ಮುಂದೆ ನಡೀಬೇಕಿವೆ. ಇನ್ನು ಈ ಕಾಳಿಂದಿ ಎಕ್ಸ್‌ಪ್ರೆಸ್ ಮೇಲೆ ನಡೆಯಲಿದ್ದ ಈ ದಾಳಿ ಪ್ರಕರಣ ಬೆಳಕಿಗೆ ಬಂದ ನಂತರ ಕಳೆದ ತಿಂಗಳು ಇದೇ ಕಾನ್ಪುರ್ ವ್ಯಾಪ್ತಿಯಲ್ಲಿ ನಡೆದಿದ್ದ ಮತ್ತೊಂದು ರೈಲು ಅಪಘಾತದ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳನ್ನು ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ತಿಂಗಳು ಸಾಬರ್ಮತಿ ವಾರಣಾಸಿ ಎಕ್ಸ್‌ಪ್ರೆಸ್ ಕಾನ್ಪುರ್ ಬಳಿ ಹಳಿ ತಪ್ಪಿತು. 22 ಬೋಗಿಗಳು ಅಲ್ಲಿ ಡಿರೈಲ್ ಆದವು. ಆದರೆ ಅವತ್ತಿನ ಆ ಘಟನೆಗೆ ಟ್ರ್ಯಾಕ್ನಲ್ಲಿನ ದೋಷ ಕಾರಣ ಇರಬಹುದು ಅಂದ್ಕೊಂಡು ರೈಲ್ವೆ ಇಲಾಖೆ ಒಂದು ತನಿಖೆಯನ್ನು ಮಾಡಿ ಸುಮ್ಮನಾಯಿತು. ಆದರೆ ಈಗ ಬೆಳಕಿಗೆ ಬಂದ ಘಟನೆ ಕಳೆದ ತಿಂಗಳು ನಡೆದ ರೈಲು ಅಪಘಾತದ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅಲ್ಲಿ ಆ ರೈಲು ಕೂಡ ಇದೇ ರೀತಿ ಹಳಿಯ ಮೇಲಿಟ್ಟಿದ್ದ ಯಾವುದೋ ಒಂದು ವಸ್ತುವಿಗೆ ಡಿಕ್ಕಿ ಹೊಡಿತು ಅಂತ ಅವತ್ತೂ ಪೈಲಟ್ ಹೇಳಿದ್ರು. ಹೀಗಾಗಿ ಆ ರೈಲಿನ ಕೆಲ ಬೋಗಿಗಳು ಉರುಳಿ ಬಿದ್ದದರ ಹಿಂದೆ ದುಷ್ಕರ್ಮಿಗಳ ಸಂಚು ಇದ್ದಿರಲೂಬಹುದು ಅನ್ನೋ ಕಾರಣಕ್ಕೆ ಈಗ ಅದರ ಬಗ್ಗೆ ಕೂಡ ತನಿಖೆಗಳು ಆರಂಭ ಆಗ್ತಾ ಇವೆ. ಗೆಳೆಯರೆ, ಭಾರತದಲ್ಲಿ ಸರಿಸುಮಾರು 1.25 ಲಕ್ಷ ಕಿಲೋಮೀಟರ್ಗೂ ಅಧಿಕ ಪ್ರಯಾಣದ ರೈಲು ಹಳಿಗಳಿವೆ. ಹಾಗೆಯೇ 7,335 ಸ್ಟೇಷನ್ಗಳು ಕೆಲಸ ಮಾಡ್ತಾ ಇವೆ. ಭಾರತದಲ್ಲಿ ಒಟ್ಟು 3,18,196 ಗೂಡ್ಸ್ ವ್ಯಾಗನ್ಗಳು ಹಾಗೂ 8,48,063 ಪ್ಯಾಸೆಂಜರ್ ಕೋಚುಗಳಿದ್ದು 10,238 ಎಲೆಕ್ಟ್ರಿಕ್ ಲೋಕೋಮೋಟಿವ್ ಹಾಗೂ 4,543 ಡೀಸೆಲ್ ಲೋಕೋಮೋಟಿವ್ ರೈಲುಗಳಿವೆ. 2022ರಲ್ಲಿ ನಮ್ಮ ರೈಲುಗಳಲ್ಲಿ ಪ್ರಯಾಣ ಮಾಡಿದವರ ಸಂಖ್ಯೆ 3.52 ಬಿಲಿಯನ್. ಅಂದರೆ 352 ಕೋಟಿ ಮಂದಿ 2022ರಲ್ಲಿ ರೈಲ್ವೆ ಪ್ರಯಾಣವನ್ನು ಕೈಗೊಂಡಿದ್ದಾರೆ. ಇನ್ನು ರೈಲಲ್ಲಿ ಒಟ್ಟು 13 ಲಕ್ಷ ಮಂದಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಇಂಥ ಅತಿ ದೊಡ್ಡ ನೆಟ್ವರ್ಕನ್ನು ಹೊಂದಿರುವ ರೈಲ್ವೆ ಪ್ರತಿನಿತ್ಯ 13,000 ಪ್ಯಾಸೆಂಜರ್ ಹಾಗೂ 8,000 ಗೂಡ್ಸ್ ರೈಲುಗಳನ್ನು ಆಪರೇಟ್ ಮಾಡುತ್ತೆ. ಹೀಗೆ ಭಾರತದ ಜನರ ಪ್ರಯಾಣ ಹಾಗೂ ಸರಕು ಸಾಗಾಣಿಕೆಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರಭಾವವನ್ನು ಹೊಂದಿರುವ ಲಕ್ಷಾಂತರ ಮಂದಿ ಪ್ರತಿನಿತ್ಯ ಪ್ರಯಾಣಿಸುವ ರೈಲುಗಳನ್ನು ಭಯೋತ್ಪಾದಕರು ಸುಲಭವಾಗಿ ಟಾರ್ಗೆಟ್ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದ ಕಾಣ್ತಾ ಇದೆ. ಸದ್ಯಕ್ಕಂತೂ ಭಾರತದ ರೈಲ್ವೆ ಟ್ರ್ಯಾಕ್ಗಳಿಗೆ ರಕ್ಷಣೆ ಒದಗಿಸುವ ಯಾವ ವ್ಯವಸ್ಥೆಯೂ ನಮ್ಮಲ್ಲಿಲ್ಲ. ಈ ಟ್ರ್ಯಾಕ್ಗಳ ಉದ್ದಕ್ಕೂ CCTVಗಳನ್ನು ಅಳವಡಿಸುವ ಕಾರ್ಯ ನಡೆದಿಲ್ಲ. ಹೀಗಾಗಿ ರೈಲ್ವೆ ಹಳಿಗಳ ಮೇಲೆ ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋದು ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ. ಇದು ಭಯೋತ್ಪಾದಕರಿಗೆ ಮತ್ತು ದುಷ್ಕರ್ಮಿಗಳಿಗೆ ರೈಲು ಹಳಿಗಳನ್ನು ನಾಶ ಮಾಡೋದಕ್ಕೆ ಮತ್ತು ರೈಲ್ವೆ ಅಪಘಾತಗಳು ಉಂಟಾಗುವ ಹಾಗೆ ನೋಡಿಕೊಳ್ಳೋದಕ್ಕೆ ಅತ್ಯಂತ ಸುಲಭ ಅನ್ನಿಸ್ತಾ ಇದೆ. ಗೆಳೆಯರೆ, ಇಲ್ಲಿ ಭಯೋತ್ಪಾದನಾ ಕೃತ್ಯ ಅಂದರೆ ಬರೀ ಬಾಂಬ್ ಬಿಡೋದಷ್ಟೇ ಅಲ್ಲ. ಬಾಂಬನ್ನು ಯಾಕೆ ಇಡ್ತಾರೆ ಹೇಳಿ? ಅಲ್ಲೊಂದಷ್ಟು ಜನ ಸಾವಿಗೀಡಾಗಿ ಅದರಿಂದ ಒಂದು ಭಯ ಉಂಟಾಗಲಿ, ಸರ್ಕಾರ ಮತ್ತು ಆಡಳಿತದ ವಿವಿಧ ಅಂಗಗಳ ಮೇಲೆ ಒಂದಷ್ಟು ಒತ್ತಡ ಉಂಟಾಗಲಿ ಅನ್ನೋ ಕಾರಣಕ್ಕೆ ತಾನೆ. ಒಂದು ಬಾಂಬ್ ಬಿಟ್ಟು ಎಷ್ಟು ಜನರನ್ನ ಕೊಲ್ಲೋದಕ್ಕೆ ಸಾಧ್ಯ ಆಗುತ್ತೋ ಅದಕ್ಕಿಂತ ಹೆಚ್ಚು ಜನರನ್ನ ಅಪಘಾತಗಳ ಮೂಲಕ ಕೊಂದು ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಬಾಂಬ್ ಪ್ಲಾಂಟ್ ಮಾಡಿದರೆ ಅಲ್ಲಿ ಬಾಂಬ್ ಬಿಟ್ಟವರು ಸಿಕ್ಕಾಕೊಳ್ಳೋ ಸಾಧ್ಯತೆಗಳು ಕೂಡ ತುಂಬ ಹೆಚ್ಚಾಗಿರುತ್ತವೆ. ಆದರೆ ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಇಂಥ ಕೃತ್ಯಗಳನ್ನು ಮಾಡಿದರೆ ಅಲ್ಲಿ ಸಿಕ್ಕಿ ಬೀಳುವ ಸಾಧ್ಯತೆಗಳು ಕಡಿಮೆ ಅನ್ನೋ ಕಾರಣಕ್ಕೆ ಉಗ್ರರ ಬಹುದೊಡ್ಡ ಟಾರ್ಗೆಟ್ ಆಗಿ ರೈಲ್ವೆ ಹಳಿಗಳು ಮತ್ತು ರೈಲುಗಳು ಬದಲಾಗ್ತಾ ಇವೆ. ಇಲ್ಲಿ ಫರ್ಹತುಲ್ಲಾ ಗೋರಿ ಅನ್ನೋ ಕ್ರಿಮಿ ಟೆಲಿಗ್ರಾಮ್ ಚಾನೆಲ್ ಮೂಲಕ ಬಿಡುಗಡೆ ಮಾಡಿದ್ದ ವಿಡಿಯೋದಲ್ಲಿ ಹೇಳಿದ್ದು ಕೂಡ ಇದನ್ನೇ. ಭಾರತದಲ್ಲಿನ ಸ್ಲೀಪರ್ ಸೆಲ್ಲುಗಳು ಅಲ್ಲಿನ ರೈಲ್ವೆಯನ್ನ ಟಾರ್ಗೆಟ್ ಮಾಡ್ಕೋಬೇಕು, ಆ ಮೂಲಕ ಹೆಚ್ಚಿನ ಸಮಸ್ಯೆಗಳನ್ನ ಉಂಟು ಮಾಡಬೇಕು. ಇದು ಸ್ಫೋಟಕಗಳನ್ನು ಬಳಸಿ ನಡೆಸುವ ದಾಳಿಗಿಂತಲೂ ಭಯಾನಕವಾಗಿರುತ್ತೆ ಅನ್ನೋ ಮಾಹಿತಿಯನ್ನ ಈ ಫರ್ಹತುಲ್ಲಾ ತನ್ನ ಅನುನಾಯಿಗಳಿಗೆ ಕೊಟ್ಟಿದ್ದ. ಹೀಗಾಗಿ ಈ ವಿಡಿಯೋ ಸರ್ಕ್ಯುಲೇಟ್ ಆದ ನಂತರ ಭಾರತೀಯ ಪೊಲೀಸರು ರೈಲ್ವೆ ಅಪಘಾತಗಳ ಬಗ್ಗೆ ಹೆಚ್ಚು ಕಣ್ಣಿಡುವುದಕ್ಕೆ ಶುರು ಮಾಡಿದ್ದಾರೆ. ಇದು ರೈಲು ಅಪಘಾತಗಳ ನಿಜ ಸ್ವರೂಪದ ಬಗ್ಗೆ ಕೂಡ ಜನಸಾಮಾನ್ಯರಿಗೆ ತಿಳಿಯೋದಕ್ಕೆ ಸಹಾಯಕ ಆಗ್ತಾ ಇದೆ. ಇಲ್ಲಿ ಈ ಹಿಂದಿನ ಕೆಲ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದ PFI, ಸಿಮಿಯಂಥ ನಿಷೇಧಿತ ಸಂಘಟನೆಗಳ ಭಾಗವಾಗಿದ್ದ ಒಂದಷ್ಟು ಜನರ ಮೇಲೆ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆ ಕಣ್ಣಿಡಬೇಕಾದ ಅನಿವಾರ್ಯತೆ ಇದೆ. ಇಲ್ಲದೆ ಹೋದರೆ ಕಾನ್ಪುರದಲ್ಲಿ ನಡೆದಂತಹ ಘಟನೆಗಳು ದೇಶದ ಬೇರೆ ಬೇರೆ ಕಡೆಗಳಲ್ಲಿ ನಡೆದರೆ ಅದರಿಂದ ಎಷ್ಟೆಲ್ಲ ಸಮಸ್ಯೆಗಳುಂಟಾಗಬಹುದು ಅನ್ನೋದನ್ನ ಲೆಕ್ಕ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇನ್ನು ಮುಂದಾದರೂ ಭಾರತೀಯ ಏಜೆನ್ಸಿಗಳು ಈ ಹಿಂದಿಗಿಂತ ಹೆಚ್ಚಿನ ಕಾರ್ಯದಕ್ಷತೆಯನ್ನ ಇಲ್ಲಿ ಪ್ರದರ್ಶಿಸಬೇಕಾಗತ್ತೆ. ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆ ನಡೀಬೇಕು. ಇಲ್ಲದೆ ಹೋದರೆ ಭಾರತದಲ್ಲಿ ನಿರಂತರವಾಗಿ ದುಷ್ಕೃತ್ಯಗಳು ಸಂಭವಿಸೋದಕ್ಕೆ ಶುರು ಆಗುತ್ತವೆ. ಇನ್ನು ರೈಲ್ವೆ ಇಲಾಖೆ ಕೂಡ
ತನ್ನ ಮಾರ್ಗಗಳ ಬಗ್ಗೆ ಸಾಕಷ್ಟು ಎಚ್ಚರಿಕೆಗಳನ್ನು ತಗೋಬೇಕಾದ ಅಗತ್ಯ ಇದೆ. ರೈಲ್ವೆ ಹಳಿಗಳ ಉದ್ದಕ್ಕೂ ಗಸ್ತು ವ್ಯವಸ್ಥೆಯನ್ನು ಮಾಡೋದಂತೂ ಸಾಧ್ಯವಾಗದ ಮಾತು. ಅಟ್ಲೀಸ್ಟ್ ಆ ಮಾರ್ಗಗಳಲ್ಲಿ CCTV ಕ್ಯಾಮರಾಗಳನ್ನು ಅಳವಡಿಸುವ ವ್ಯವಸ್ಥೆಯಾದರೂ ಆದರೆ ಅಲ್ಲಿಗೆ ಯಾರು ಬರ್ತಾರೆ, ಯಾರು ಏನು ಮಾಡ್ತಾ ಇದ್ದಾರೆ, ಆ ಹಳಿಗಳ ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಬಗ್ಗೆ ರೈಲ್ವೆ ಇಲಾಖೆ ಒಂದಷ್ಟು ಗಮನ ಹರಿಸಿದರೆ ತುಂಬಾ ಉತ್ತಮ ಫಲಿತಾಂಶ ಸಿಗುವ ನಿರೀಕ್ಷೆ ಇರುತ್ತೆ. ಇದು ಗೆಳೆಯರೆ, ಕಾಳಿಂದಿ ಎಕ್ಸ್ಪ್ರೆಸ್ ರೈಲು ಸಂಚರಿಸುವ ಹಳಿಗಳ ಮೇಲೆ ಸ್ಫೋಟಕಗಳು ಸಿಕ್ಕಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.